ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥದ್ದು ನ್ಯಾಯಾಧೀಶರ ಪದಚ್ಯುತಿ ಅನ್ನುವಂಥದ್ದು ಅಥವಾ ಇಂಪೀಚ್ಮೆಂಟ್ ಆಫ್ ಜಡ್ಜಸ್ ಅನ್ನುವಂಥದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಂತ ಬಂದಾಗ ಇತ್ತೀಚೆಗೆ ಏನು ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಾದಂತಹ ಜಸ್ಟಿಸ್ ವರ್ಮಾ ಅವರನ್ನ ದೋಷಾರೋಪಣೆಯನ್ನ ಹೊರಿಸುವ ಮೂಲಕ ಅವರ ಒಂದು ಸ್ಥಾನದಿಂದ ಪದಚ್ಯುತಿಗೊಳಿಸುವಂತಹ ಕೆಲಸವನ್ನ ಈಗಾಗಲೇ ಕೈಗೊಳ್ಳಲಾಗಿದೆ. ಇದರ ಜೊತೆ ಇವನ್ ಸಿಜೆ ಕೂಡ ಒಂದು ಕಾನೂನುಬದ್ಧವಾದಂತಹ ಅಥವಾ ಸಂವಿಧಾನಬದ್ಧವಾದಂತಹ ಒಂದು ಬೆಂಚ್ ಅನ್ನು ಕೂಡ ಸ್ಥಾಪನೆ ಮಾಡುವಂತಹ ಆ ಮೂಲಕ ಅವರ ಒಂದು ಏನು ದೂರುಗಳಿವೆ, ದಾವೆಗಳಿವೆ ಅವನ್ನ ಆಲಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಸಿಜೆ ಅವರು ಕೂಡ ಒಪ್ಕೊಳ್ಳಲಾಗಿದೆ ನಿನ್ನೆ. ಇದಿಷ್ಟು ಇತ್ತೀಚೆಗಿರುವಂತಹ ಈ ಮಾಹಿತಿಯ ಆಧಾರದ ಮೇರೆಗೆ ಆಡಳಿತದಲ್ಲಿರುವಂತಹ ಮತ್ತು ವಿರೋಧ ಪಕ್ಷಗಳ 145ಕ್ಕೂ ಹೆಚ್ಚು ಸಂಸದರು ಲೋಕಸಭಾ ಸ್ಪೀಕರ್ಗೆ ಒಂದು ಜ್ಞಾಪಕ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ದೆಹಲಿ ಹೈಕೋರ್ಟ್ ನಲ್ಲಿ ಇದ್ರು, ಈಗ ಅವರನ್ನು ಬೇರೆ ಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿದೆ. ದೆಹಲಿ ಹೈಕೋರ್ಟ್ ನಲ್ಲಿ ಇದ್ದಂತಹ ಮಾಜಿ ನ್ಯಾಯಾಧೀಶರಾದಂತಹ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಮನೆಗೆ ಬೆಂಕಿ ಒಂದು ಹತ್ತಲ್ಪಟ್ಟಿರುತ್ತೆ ಅಥವಾ ಬೆಂಕಿಯನ್ನು ತಗಲಿರುತ್ತೆ. ಆ ಬೆಂಕಿಯನ್ನ ಆರಿಸಲಿಕ್ಕೆ ಬಂದಂತಹ ಅಗ್ನಿಶಾಮಕ ದಳದವರಿಗೆ ಅರ್ಧಂಬರ್ಧ ಸುಟ್ಟಂತಹ ನೋಟಿನ ಕಂತೆಗಳಿರುವಂತಹ ಚೀಲಗಳು ಸಿಗಲ್ಪಡುತ್ತೆ. ಈ ನಂತರದಲ್ಲಿ ಅದು ಪೊಲೀಸ್ ಕೇಸ್ ಆಗಿ ಪೊಲೀಸರಿಂದ ಅದು ಬೇರೆ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಅವರು ಕೂಡ ಇನ್ಹೌಸ್ ಕಮಿಟಿಯನ್ನು ಫಾರ್ಮ್ ಮಾಡಿ ಅವರು ಒಂದಿಷ್ಟು ಇನ್ಸೈಡ್ ಪ್ರೊಸೀಜರ್ಸ್ ಏನಿರುತ್ತೆ ಅಥವಾ ಅಧ್ಯಯನಗಳೇನಿರ್ತವೆ ಅವನ್ನೆಲ್ಲ ಕೈಗೊಂಡು ವರ್ಮಾ ಅವರು ತಪ್ಪಿತಸ್ಥರು ಅಂತ ಅವರನ್ನು ಘೋಷಣೆ ಮಾಡಿ ಆ ಮೂಲಕ ಮುಂದಿನ ಒಂದು ಪ್ರೊಸೀಜರ್ ಏನಿದೆ ಅದನ್ನು ತೆಗೆದುಕೊಳ್ಳೋದಕ್ಕೆ ಅಧಿಕಾರವನ್ನ ಈ ಒಂದು ಯಾರಿಗೆ ಸಂಸದರಿಗೆ ನೀಡಲಾಗುತ್ತೆ. ಆ ನಂತರದಲ್ಲೇ ಸಂಸದರು 100ಕ್ಕೂ ಹೆಚ್ಚು ಜನ ಸಹಿಯನ್ನ ಹಾಕುವ ಮೂಲಕ ಅವರನ್ನ ಆ ನ್ಯಾಯಾಧೀಶರ ಹುದ್ದೆಯಿಂದ ಸಾಂವಿಧಾನಿಕವಾಗಿ ಪದಚ್ಯುತಗೊಳಿಸುವಂತಹ ಒಂದು ಮೋಷನ್ ಅನ್ನ ಪಾಸ್ ಮಾಡಲಾಗತ್ತೆ. ಬೇಸಿಕ್ ಆಗಿ ನಡೆದಿರುವಂತದ್ದು. ಅಂಡ್ ಈ ದೋಷಾರೋಪಣೆ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಒಂದು ಸ್ಥಾನದಲ್ಲಿರುವಂತಹ ವ್ಯಕ್ತಿಯನ್ನ ಆ ಸ್ಥಾನವು ಬಯಸುವಂತಹ ಎಲ್ಲ ಅಧಿಕಾರಗಳು ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುವುದರಿಂದ ಅವರನ್ನ ತೆಗೆದುಹಾಕುವುದನ್ನು ನಿರ್ಧರಿಸುವುದಲ್ಲಿ ಅನುಸರಿಸುವ ಒಂದು ಪ್ರಕ್ರಿಯೆ ಏನಿರುತ್ತೆ ಆ ಪ್ರಕ್ರಿಯೆಯನ್ನ ನಾವು ದೋಷಾರೋಪಣೆ ಪ್ರಕ್ರಿಯೆ ಎಂದು ಕರೆಯಲಾಗುತ್ತೆ. ಭಾರತದಲ್ಲಿ 2 ತರದ ಒಂದು ದೋಷಾರೋಪಣೆಯನ್ನ ಬಳಸಲಾಗುತ್ತೆ. ಅದ್ರಲ್ಲಿ ಮುಖ್ಯವಾಗಿ ಒಂದು ರಾಷ್ಟ್ರಪತಿಗಳಿಗೆ ಬಳಸುವಂತಹ ದೋಷಾರೋಪಣೆ, ಇನ್ನೊಂದು ನ್ಯಾಯಾಧೀಶರ ದೋಷಾರೋಪಣೆ ಅಂತ ಕರಿತೀವಿ. ಸಂವಿಧಾನದ ಒಂದು ಭಾರತದ ಸಂವಿಧಾನವು ನ್ಯಾಯಾಧೀಶರ ಒಂದು ಪದಚ್ಯುತಿಗೆ ದೋಷಾರೋಪಣೆ ಅಂತ ಪದ ಬಳಸೋದಿಲ್ಲ ನೇರವಾಗಿ, ಆದ್ರೂ ಕೂಡ ಅದನ್ನ ನಾವು ಇನ್ಫಾರ್ಮಲ್ ಆಗಿ ಬಳಸ್ತಾ ಬಂದಿದ್ದೀವಿ ಅಂತ ಗೊತ್ತಿರಬೇಕಾಗತ್ತೆ. ಈ ದೋಷಾರೋಪಣೆ ಎನ್ನುವಂಥದ್ದು ಪದವನ್ನ ಮುಖ್ಯವಾಗಿ ನಾವು ರಾಷ್ಟ್ರಪತಿಗಳ ಮತ್ತು ಒಂದು ಇದರಲ್ಲಿ ನಾವು ಬಳಸುವಂಥದ್ದು. ಭಾರತದಲ್ಲಿ ನ್ಯಾಯಾಧೀಶರ ಪದಚ್ಯುತಿ ಕುರಿತು ಇರುವಂತಹ ಮಾಹಿತಿಗಳಿಗೆ ಏನೇನು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಅವ್ರಿಗೆ ಆಧಾರಗಳು ಯಾವ್ಯಾವು ಅಂದ್ರೆ, ಒಬ್ಬ ಜಡ್ಜ್ ಅನ್ನ ಅದರಲ್ಲೂ ಕೂಡ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ಅವ್ರ ಹುದ್ದೆಯಿಂದ ತೆಗೆದು ಹಾಕುವಂಥದ್ದು ಅಷ್ಟು ಸುಲಭವಲ್ಲ. ಏಕೆಂದ್ರೆ ಅವರು ತಮ್ಮ ಕೆಲಸಗಳ ಕಾರ್ಯಗಳೇನಿರ್ತವೆ ಅಥವಾ ತಮ್ಮ ಅಧಿಕಾರವನ್ನ, ತಮ್ಮ ಕರ್ತವ್ಯವನ್ನ ಯಾವುದೇ ಪಕ್ಷಪಾತವಿಲ್ಲದೆ, ಯಾವುದೇ ಹೆದರಿಕೆ ಇಲ್ಲದಲೆ, ಅದನ್ನ ಯಾವುದೇ ಮುಲಾಜಿಲ್ಲದೇ ಪೂರೈಸಬೇಕಾಗಿರುತ್ತೆ. ಅದರಿಂದಾಗಿ ಅವರಿಗೆ ಹೆಚ್ಚಿನ ಒಂದು ಸ್ವಾಯತ್ತತೆಯನ್ನ ನೀಡಲಾಗಿರುತ್ತೆ. ಅಕಸ್ಮಾತ್ ಅವ್ರೇನಾದ್ರೂ ಈ ತರವಾದಂತಹ ಭ್ರಷ್ಟಾಚಾರಗಳು ಅಥವಾ ಬೇರೆ ಇದರಲ್ಲಿ ಏನಾದ್ರೂ ತೊಡಗಿದ್ದಾಗ ಮಾತ್ರ ಅವರನ್ನ, ಅದು ಕೂಡ ಸಾಂವಿಧಾನಿಕವಾಗಿಯೇ ಅವರ ಕೆಲಸದಿಂದ, ಅವರ ಕಚೇರಿಯಿಂದ ಪದಚ್ಯುತಿಯನ್ನ ಗೊಳಿಸಬೇಕು. ಆ ಪದಚ್ಯುತಿಗೊಳಿಸಬೇಕಾದ್ರೆ ಸಂವಿಧಾನವೇ ಒಂದಿಷ್ಟು ರೂಪುರೇಷೆಗಳನ್ನ ಹಾಕೊಟ್ಟಿದ್ದೆ. ಆ ರೂಪುರೇಷೆಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಸಾಂವಿಧಾನಿಕವಾದಂತಹ ಒಂದಿಷ್ಟು ಪ್ರಾವಿಷನ್ಸ್ಗಳು, ನಿಬಂಧನೆಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ ನ ನ್ಯಾಯಾಧೀಶರ ಒಂದು ಪದಚ್ಯುತಿಗೆ ಅನುಕ್ರಮವಾಗಿ ಅಂದಾಗ ಅಂದ್ರೆ ಸುಪ್ರೀಂ ಕೋರ್ಟ್ ಅವರ ಜಡ್ಜ್ಗಳಿಗೆ ಯೂಶಲಿ ಆರ್ಟಿಕಲ್ 1 to 4 ಅಂದ್ರೆ 124 ಮತ್ತು ಸಬ್ ಕ್ಲಾಸ್ 4ನೇ ವಿಧಿ, ಮತ್ತು ಹೈಕೋರ್ಟ್ ನ ಜಡ್ಜ್ಗಳೇನಿದ್ದಾರೆ ಅವರಿಗೆ 218ನೇ ಆರ್ಟಿಕಲ್ಗಳು ಅವರ ಒಂದು ಪದಚ್ಯುತಿಗೆ ಅಥವಾ ಇಂಪೀಚ್ಮೆಂಟ್ ಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಾವಿಷನ್ಸ್ ಅನ್ನ ಹೇಳ್ತಾ ಬರ್ತವೆ. ಇನ್ನು ಮಾನದಂಡ ಏನು ಅಂತ ನೋಡ್ತಾ ಬಂದಾಗ ಈ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳನ್ನ ಏನಾದ್ರೂ ಅವರ ಕಚೇರಿಯಿಂದ ಪದಚ್ಯುತಿಗೊಳಿಸಬೇಕಂತ ಅಂದ್ರೆ 2 ರೀತಿಯಾದಂತಹ ಮಾನದಂಡಗಳಿರ್ತವೆ, ಕ್ರೈಟೀರಿಯಾಸ್ ಇರ್ತವೆ. ಅವು ಯಾವ್ಯಾವು ಅಂತ ಬಂದಾಗ ಸಾಬೀತಾದಂತಹ ಅವರ ಅಧಿಕಾರದ ಒಂದು ದುರುಪಯೋಗ ಅಂತ ಕರಿತೀವಿ, ಇನ್ನೊಂದು ಅಸಮರ್ಥತೆಯ ಆಧಾರ ಅಂತಾನು ಕೂಡ ಕರಿತೀವಿ. ಇಲ್ಲಿ ಸಾಬೀತಾದ ಕರ್ತವ್ಯದ ದುರುಪಯೋಗ ಅಂದ್ರೆ ಏನು ಅಂತ ಬಂದಾಗ, ಸಾಬೀತಾದ ದುಷ್ಕೃತ್ಯ ಅಥವಾ ಅಸಮರ್ಥತೆಯಿಂದ ಎಲ್ಲೂ ಕೂಡ ಅದನ್ನ ಡಿಫೈನ್ ಮಾಡಿಲ್ಲ. ಅಂದ್ರೆ ಸಂವಿಧಾನ ಎಲ್ಲೂ ಕೂಡ ಆ ಪದಗಳನ್ನ ವ್ಯಾಖ್ಯಾನ ಮಾಡಿಲ್ಲ. ಆದ್ರೂ ಕೂಡ
ವಿವಿಧ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋ ಹಾಗೆ ಅಧಿಕಾರದಲ್ಲಿರುವಂತವರು ಉದ್ದೇಶಪೂರ್ವಕವಾಗಿ ಯಾವುದಾದ್ರು ದುಷ್ಕೃತ್ಯಗಳಲ್ಲಿ ಭಾಗವಹಿಸಿದ್ರೆ, ಭ್ರಷ್ಟಾಚಾರದಲ್ಲಿ ಭಾಗವಹಿಸಿದ್ರೆ, ಅಥವಾ ಅಧಿಕಾರದ ಅಥವಾ ಕರ್ತವ್ಯದ ಒಂದು ಸಮಗ್ರತೆಯಿಂದ ನಾವೇನ್ ಕರಿತೀವಿ ಆ ಇಂಟಿಗ್ರಿಟಿ, ಲ್ಯಾಕ್ ಆಫ್ ಇಂಟಿಗ್ರಿಟಿ ಅಥವಾ ಸಮಗ್ರತೆಯ ಕೊರತೆಯನ್ನ ಎದುರಿಸಿದ್ರೆ, ನೈತಿಕವಾಗಿ ಅಶಾಂತಿಯನ್ನ ಹೊಂದಿರುವಂತಹ ಯಾವುದೇ ಇತರ ಅಪರಾಧಗಳು ದುಷ್ಕೃತ್ಯಕ್ಕೆ ಅಥವಾ ಸಾಬೀತಾದ ದುರುಪಯೋಗಕ್ಕೆ ಸಂಬಂಧಪಡುತ್ತೆ ಅಂತ ಹೇಳಲಾಗಿರುತ್ತೆ. ಸೊ ಇನ್ನು ಅಸಮರ್ಥತೆ ಅಂತ ಬಂದಾಗ, ಅಸಮರ್ಥತೆ ಆಧಾರ ಅಂತ ಬಂದಾಗ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ವೈದ್ಯಕೀಯವಾದಂತಹ ಅಂದ್ರೆ ಅಸಾಮರ್ಥ್ಯವನ್ನು ಒಳಗೊಂಡಿರುವಂತಹ ಒಂದು ವೈದ್ಯಕೀಯ ಮನಸ್ಥಿತಿ ಅಂತ ಕರಿತೇವೆ. ಸೊ ಇವೆರಡು ಕೂಡ ಗೊತ್ತಿರಬೇಕಾಗತ್ತೆ. ಸೊ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ಲೈಕ್ ಇಂಪೀಚ್ಮೆಂಟ್ ಮಾಡಬೇಕು ಅಂತ ಅಂದ್ರೆ ಆರ್ಟಿಕಲ್ 124 ಸಬ್ ಕ್ಲಾಸ್ 4 ಅಲ್ಲಿ ಇರುತ್ತೆ. ಅಂಡ್ ಹೈಕೋರ್ಟ್ ಜಡ್ಜ್ಗಳನ್ನ ಇಂಪೀಚ್ಮೆಂಟ್ ಮಾಡಬೇಕು ಅಂದ್ರೆ ಆರ್ಟಿಕಲ್ 218 ಅಥವಾ 218ನೇ ವಿಧಿ ಅದಕ್ಕೆ ತಿಳಿಸ್ಕೊಳ್ಪಡುತ್ತೆ. ಅಂಡ್ ಕ್ರೈಟೀರಿಯಾಸ್ ಬಂದಾಗ 2 ತರದ ಕ್ರೈಟೀರಿಯಾಗಳಿರುತ್ತೆ. ಒಂದು ಸಾಬೀತಾದಂತಹ ಕರ್ತವ್ಯದ ದುರುಪಯೋಗ, ಇನ್ನೊಂದು ಇನ್ನು ಅಸಮರ್ಥತೆಯ ಆಧಾರ ಅಂತ ಕರಿತೀವಿ. ಎರಡಕ್ಕೂ ಕೂಡ ಎಲ್ಲೂ ಕೂಡ ಡೆಫಿನೇಷನ್ ಅನ್ನು ಕೊಟ್ಟಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಇಲ್ಲೊಂದಷ್ಟು ಕೇಸ್ಗಳನ್ನ ಇಲ್ಲಿವರೆಗೂ ಆಲಿಸಿರುವ ಪ್ರಕಾರ ಒಂದಿಷ್ಟು ಮಾಹಿತಿ ಕೊಡುತ್ತೆ. ಇನ್ನು ಭಾರತದಲ್ಲಿ ನ್ಯಾಯಾಧೀಶರ ಒಂದು ದೋಷಾರೋಪಣೆ ಅಥವಾ ಇಂಪೀಚ್ಮೆಂಟ್ ಪದಚ್ಯುತಿಗೆ ಸಂಬಂಧಪಟ್ಟಂತಹ ಪ್ರೊಸೀಜರ್ ಏನೇನು ಅಂತ ನೋಡ್ತಾ ಬಂದಾಗ, ಮೊದಲಿಗೆ ನ್ಯಾಯಾಧೀಶರ ವಜಾದಲ್ಲಿ ಪ್ರಕ್ರಿಯೆಗಳು ಏನೇನು ಅಂತ ನೋಡ್ತೀವಿ. ಅಂದ್ರೆ ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ಏನಿದಿರುತ್ತೆ, ಇದು ಈ ಒಂದು ಕಾಯ್ದೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ವಜಾಗೊಳಿಸುವಂತಹ ವಿಧಾನವನ್ನ ನಿಯಂತ್ರಿಸುತ್ತೆ. ಮೊದಲಿಗೆ ಲೋಕಸಭೆಯಲ್ಲಿ ಪ್ರಸ್ತಾಪಗಳಾಗಬೇಕಾಗುತ್ತೆ. ಅಂದ್ರೆ ಕನಿಷ್ಠ 100 ಸಂಸದರು ಅಥವಾ ರಾಜ್ಯಸಭೆಗೆ ಬಂದಾಗ 50 ಸಂಸದರು. ಅಂದ್ರೆ ಲೋಕಸಭೆಯಲ್ಲಿ ಕನಿಷ್ಠ 100 ಸದಸ್ಯರು, ರಾಜ್ಯಸಭೆಯಲ್ಲಿ 50 ಸದಸ್ಯರು ಸಹಿ ಮಾಡಿರುವಂತಹ ಒಂದು ಪ್ರಸ್ತಾಪನೆಯನ್ನ ಮೊದಲು ಅಗತ್ಯ ಇರುತ್ತೆ. ಅದನ್ನ ಪ್ರಸ್ತಾಪನೆಯನ್ನ ಮಾಡಬೇಕು. ಆ ನಂತರದಲ್ಲಿ ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆ ಆಗಿರ್ಬೋದು, ಅಲ್ಲಿರುವಂತಹ ಸ್ಪೀಕರ್ಗಳು ಸೂಕ್ತವಾದಂತಹ ಒಂದು ಪರಿಗಣನೆಯ ನಂತರ ಅಥವಾ ಸಮಾಲೋಚನೆಯ ನಂತರ ಆ ಪ್ರಸ್ತಾಪನೆಯನ್ನ ಒಪ್ಕೋಬಹುದು ಅಥವಾ ಒಪ್ಕೊಳ್ದನೆ ನಿರಾಕರಿಸಬಹುದು. ಅಕಸ್ಮಾತ್ ಅಂಗೀಕರಿಸಲ್ಪಟ್ರೆ ಆ ಏನು ಒಂದು ಪ್ರಸ್ತಾಪನೆಯನ್ನ ಸಂಸದರು ಕೂಡ ಏನು ಪ್ರಸ್ತಾಪ ಪಡ್ತಾರೆ, ಅದನ್ನೇನಾದ್ರೂ ಆ ಪ್ರಸ್ತಾವನೆಯನ್ನ ಅಂಗೀಕರಿಸಲ್ಪಟ್ಟರೆ ಆ ನಂತರದಲ್ಲಿ 3 ಸದಸ್ಯರ ಒಂದು ಸಮಿತಿಯನ್ನ ರಚಿಸಲಾಗತ್ತೆ. ಅದನ್ನೇ ವಿಚಾರಣಾ ಸಮಿತಿ ಅಂತ ಕರೆಯಲಾಗುತ್ತೆ. ಈ ವಿಚಾರಣಾ ಸಮಿತಿಯಲ್ಲಿ ಮುಖ್ಯವಾಗಿ ಸಿಜೆ ಅವರು ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹೈಕೋರ್ಟ್ ನ ಸಿಜೆ ಅವರು ಮತ್ತು ಒಬ್ರು ವಿಶಿಷ್ಟ ಶಾಸ್ತ್ರಜ್ಞರು ಏನಿರ್ತಾರೆ ಅವರನ್ನ ಒಳಗೊಂಡಿರ್ತಾರೆ. ಈ ಆರೋಪಗಳು ಏನೇನು ಬಂದಿರ್ತವೆ ಅವ್ರಿಗೆ ಆ ಆರೋಪಗಳನ್ನ ತನಿಖೆ ಮಾಡುವಂಥದ್ದು, ಸಾಕ್ಷ್ಯಗಳನ್ನ ಪರಿಶೀಲನೆ ಮಾಡುವಂಥದ್ದು, ಅಂಡ್ ಕ್ರಾಸ್ ವೆರಿಫಿಕೇಶನ್ ಅಂತ ಕರಿತೀವಿ. ಎಲ್ಲಾದ್ರೂ ಏನಾದ್ರೂ ತಪ್ಪಾಗಿದ್ಯಾ, ನಾವು ತಿಳ್ಕೊಂಡಿರೋದ್ರಲ್ಲಿ ಏನಾದ್ರೂ ತಪ್ಪಾಗಿದ್ಯಾ ಅನ್ನುವಂಥದ್ದನ್ನ ಇದು ಮಾಡೋದಕ್ಕೋಸ್ಕರ ಕ್ರಾಸ್ ವೆರಿಫಿಕೇಶನ್ಗಳು ಕೂಡ ಈ ವಿಚಾರಣಾ ಸಮಿತಿಯವರು ತೆಗೆದುಕೊಳ್ತಾರೆ. ಆ ನಂತರದಲ್ಲಿ ಇಲ್ಲಿ ಕಂಡು ಬಂದಂತಹ ಏನು ಸಂಶೋಧನೆಯನ್ನು ಬಂದಂತಹ ಏನು ಅಂಶಗಳಿರ್ತವೆ ಅಥವಾ ಅದ್ರದ್ದು ಏನು ಸೊಲ್ಯೂಷನ್ಗಳಿರ್ತವೆ ಅದನ್ನ ಅಧ್ಯಕ್ಷರಿಗೆ ಅಥವಾ ಸ್ಪೀಕರ್ಗಳಿಗೆ ವರದಿಯನ್ನ ಮಾಡಲಾಗುತ್ತೆ, ಯಾರು ವಿಚಾರಣಾ ಸಮಿತಿಯವರು. ಆ ನಂತರದಲ್ಲಿ ಪ್ರತಿಯೊಂದು ಸದನವು ಅಂದ್ರೆ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಕನಿಷ್ಠ 3/2 ಅಂದ್ರೆ 3/2 ಸದಸ್ಯರು ಹಾಜರಿದ್ದು ಮತ ಚಲಾಯಿಸುವ ಮೂಲಕ ಒಟ್ಟು ಸದಸ್ಯತ್ವದ 50ಕ್ಕಿಂತ ಹೆಚ್ಚು ಜನರು ಏನಾದರೂ ಪರವಾಗಿ ನಿರ್ಣಯವನ್ನ ಅಂಗೀಕರಿಸಬೇಕಾಗಿರತ್ತೆ. 2 ಸದಸ್ಯರು 2 ಸದನಗಳು ಒಪ್ಪಿದ್ರೆ ಮಾತ್ರ ಆ ನಂತರದಲ್ಲಿ ರಾಷ್ಟ್ರಪತಿಗಳು ಪದಚ್ಯುತಿಗೊಳಿಸುವಂತಹ ಆದೇಶವನ್ನ ಹೊರಡಿಸ್ತಾರೆ. ಸೊ ಇದಿಷ್ಟು ಮುಖ್ಯವಾಗಿದ್ದು. ಇನ್ನು ಕಾರ್ಯವಿಧಾನಗಳ ಮುಕ್ತಾಯವನ್ನ ನೋಡೋದಾದ್ರೆ ಸಮಿತಿಯು ನ್ಯಾಯಾಧೀಶರು ತಪ್ಪಿತಸ್ಥರಲ್ಲ ಅಂತ ಏನಾದ್ರು ಕಂಡು ಬಂದ್ರೆ ಆ ವಿಷಯನ ಅಲ್ಲಿಗೆ ಕೈ ಬಿಡ್ಲಾಗತ್ತೆ. ಸೊ ಇನ್ನೇನು ಸುಪ್ರೀಂ ಕೋರ್ಟ್ಗೂ ಅಥವಾ ಹೈಕೋರ್ಟ್ಗೂ ಯೂಶಲಿ ದ ಪ್ರೊಸೀಜರ್ ಸೇಮ್ ಇರುತ್ತೆ ಅನ್ನೋಂಥದ್ದು ಗೊತ್ತಿರ್ಲಿ. ಸೊ ಇದಕ್ಕೆ ಮೊದಲಿಗೆ ಪ್ರಕ್ರಿಯೆಯನ್ನು ಶುರು ಮಾಡಿಕೊಂಡು ವಿಚಾರಣಾ ಸಮಿತಿಯನ್ನು ಫಾರ್ಮ್ ಮಾಡಿ, ಆಮೇಲೆ ಸಂಸದೀಯಲ್ಲಿ ಸದನಗಳಲ್ಲಿ ವೋಟ್ಗಳನ್ನ ಮಾಡಿ, ಆ ನಂತರದಲ್ಲಿ ಅದನ್ನ ರಾಷ್ಟ್ರಪತಿಗೆ ಗಳಿಸಿ ಅದನ್ನ ಸಹಿ ಬೀಳಾಗಿರುತ್ತೆ. ಸೊ ಇದಕ್ಕೆ ಮುಂಚೆನೆ ಇದು ಲೋಕಸಭೆನಲ್ಲಾಗಿರುತ್ತೆ. ಇದಕ್ಕೆ ಮುಂಚೆನೂ ಕೂಡ ಇವನ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳಲ್ಲೂ ಕೂಡ ಇನ್ಹೌಸ್ ಕಮಿಟೀಸ್ ಗಳಂತ ಫಾರ್ಮ್ ಮಾಡಲಾಗುತ್ತೆ. ಈ ಕಮಿಟಿಗಳು ಕೂಡ ಅಲ್ಲಿನೇ ಒಂದು ಇದನ್ನ ಏನು ಅಧ್ಯಯನ ಮಾಡಿ ಏನು ದೂರುಗಳಿದಾವೆ, ಇವರು ಇದ್ರಲ್ಲಿ ನಿಜವಾಗೂ ಈ ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಏನು ಅಧಿಕಾರದ ದುರುಪಯೋಗ ಆಗಿರ್ಬೋದು ಇದ್ರಲ್ಲಿ ಏನಾದ್ರೂ ಭಾಗವಹಿಸಿದಾರಾ ಅಂತೆಲ್ಲ ಚೆಕ್ ಮಾಡಿ ಆ ನಂತರದಲ್ಲಿ ಮುಂದಿನ ಒಂದು ಕ್ರಮವನ್ನ ಕೈಗೊಳ್ಳೋದಿಕ್ಕೆ ರಾಷ್ಟ್ರಪತಿಗಳಿಗೆ ಒಂದು ಪತ್ರವನ್ನು ಬರೆಯಲಾಗುತ್ತೆ. ಸೊ ಅದನ್ನ ರಾಷ್ಟ್ರಪತಿಗಳು ಏನು ಶಾಸಕಾಂಗಕ್ಕೆ ಅದನ್ನ ರವಾನು ಮಾಡ್ತಾರೆ. ಸೊ ಆ ನಂತರದಲ್ಲಿ ಶಾಸಕಾಂಗ ಅದಕ್ಕೆ ಸಂಬಂಧಪಟ್ಟಂತಹ ಏನು ಪ್ರೊಸೀಜರ್ಸ್ ಗಳಿರ್ತವೆ, ನಾನು ಈಗ ಏನೇನು ಹೇಳಿದೆ, ಸೊ ಆ ಪ್ರೊಸೀಜರ್ ಗಳನ್ನ ವಜಾಗೊಳಿಸಲಾಗುತ್ತೆ. ಇದಿಷ್ಟು ಇಂಪೀಚ್ಮೆಂಟ್ ಆಫ್ ಜಡ್ಜಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಏನು ಜಡ್ಜ್ಗಳನ್ನ ನ್ಯಾಯಾಧೀಶರನ್ನ ವಜಾಗೊಳಿಸುವಂತಹ ಪದಚ್ಯುತಿಗೊಳಿಸುವಂತಹ ಒಂದು
ಪ್ರಕ್ರಿಯೆ ಆಗಿರತ್ತೆ ಅನ್ನೋಂಥದ್ದು ಗೊತ್ತಿರಲಿ. ಅಂಡ್ ಇದಕ್ ಮುಂಚೆ ಇದೇ ತರ ಯಾವ್ದಾದ್ರು ಪ್ರಕರಣಗಳು ನಡೆದಿದ್ವಾ ಅಂತ ನೋಡ್ತಾ ಬಂದಾಗ ಇಲ್ಲಿವರೆಗೂ ಒಂದಷ್ಟು ಪ್ರಯತ್ನಗಳು ನಡೆದಿದ್ದಾವೆ, ಬಟ್ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಇಂಪೀಚ್ಮೆಂಟ್ ಅನ್ನ ಸಾಂವಿಧಾನಿಕವಾಗಿ ಮಾಡಿಲ್ಲ. ಮೊದಲಿಗೆ ಬಂದಿದ್ದು ರಾಮಸ್ವಾಮಿ ಕೇಸು, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಸ್ಟಿಸ್ ರಾಮಸ್ವಾಮಿ ಅವರು 1993ರಲ್ಲಿ ಆರ್ಥಿಕವಾಗಿ ಅಥವಾ ಫಿನಾನ್ಷಿಯಲಿ ಸಮ್ವಾಟ್ ಎಲ್ಲೋ ಲೈಕ್ ದಟ್ ಮಿಸ್ಯೂಸ್ ಮಾಡ್ತಿದ್ದಾರೆ ಅವರ ಅಧಿಕಾರವನ್ನ ಅಂತ ಕಂಡು ಬರುತ್ತೆ. ಬಟ್ ಲೋಕಸಭೆಯಲ್ಲಿ ಮತದಾನ ಮಾಡೋದಿಲ್ಲ, ಅವರು ಮತದಾನದಿಂದ ದೂರ ಇದ್ದಿದ್ರಿಂದಾಗಿ ಆ ನಿರ್ಣಯ ಅಲ್ಲೇ ವಿಫಲ ಆಗುತ್ತೆ. ಆ ನಂತರದಲ್ಲಿ ನ್ಯಾಯಮೂರ್ತಿ ಸೌಮಿತ್ರ ಸೆನ್ ಅನ್ನೋಂಥವ್ರು 2011ರಲ್ಲಿ ಭ್ರಷ್ಟಾಚಾರದ ಅಪರ ಆರೋಪವನ್ನ ಒತ್ತಿರ್ತಾರೆ. ಬಟ್ ಆ ರಾಜ್ಯಸಭೆಯಲ್ಲಿ ದೋಷಾರೋಪಣೆಗೂ ಕೂಡ ಒಳಗಾಗತ್ತೆ. ಬಟ್ ಲೋಕಸಭೆಯಲ್ಲಿ ಅದನ್ನ ಲೈಕ್ ವೋಟ್ ಬರಕ್ ಮುಂಚೆನೆ ಅವರು ರಾಜೀನಾಮೆಯನ್ನ ನೀಡ್ತಾ ಬರ್ತಾರೆ. ಆ ನಂತರದಲ್ಲಿ ನ್ಯಾಯಮೂರ್ತಿ SK ಗಂಗಲೆ ಅವರು 2015ರಲ್ಲಿ ಒಂದು ಲೈಂಗಿಕ ಕಿರುಕುಳದ ಒಂದು ಆರೋಪವನ್ನ ಒತ್ತಿರ್ತಾರೆ. ಬಟ್ ವಿಚಾರಣಾ ಸಮಿತಿ ಅವರ ಒಂದು ಆರೋಪಗಳಿಂದ ಮುಕ್ತಗೊಳಿಸುತ್ತೆ. ಸೊ ಅದರಿಂದಾಗಿ ಕೂಡ ಅವರ ಮೇಲೆ ಯಾವುದೇ ರೀತಿಯಾದಂತಹ ಪದಚ್ಯುತಿ ಅಥವಾ ದೋಷಾರೋಪಣೆಯನ್ನು ಹೊರಿಸೋದಿಕ್ಕಾಗಲ್ಲ. ನೆಕ್ಸ್ಟ್ ನ್ಯಾಯಮೂರ್ತಿ ಪಾರ್ದಿವಾಲಾ ಅವರು 2015ರಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಅವರು ನೀಡಲ್ಪಟ್ಟಂತಹ ಹೇಳಿಕೆಗಳಿಂದ ಸೊ ಅವರನ್ನ ಲೈಕ್ ಈ ರೀತಿಯಾದಂತಹ ಇಂಪೀಚ್ಮೆಂಟ್ ಗೊಳಿಸಬೇಕು ಅಂತಹ ಕರೆಗಳು ಬರ್ತವೆ. ಬಟ್ ಅವರು ಏನು ವಿವಾದಾತ್ಮಕ ಹೇಳಿಕೆಯನ್ನ ಕೈಬಿಟ್ಟ ನಂತರ ನಾನು ಹೇಳಿದಂತಹ ಹೇಳಿಕೆಗಳು ತಪ್ಪಾಗಿದೆ ಅಂತ ಹೇಳಿದ ಮೇಲೆ ಸೊ ಆ ಆರೋಪದಿಂದ ಅಥವಾ ದೋಷಾರೋಪಣೆ ಪಟ್ಟಿಯಿಂದ ಅವರನ್ನು ಹೊರತರಲಾಗುತ್ತೆ. ನೆಕ್ಸ್ಟ್ ನ್ಯಾಯಮೂರ್ತಿ CV ನಾಗಾರ್ಜುನ ಅವರು 2017ರಲ್ಲಿ ದಲಿತ ನ್ಯಾಯಾಧೀಶರನ್ನ ಬಲಿಪಶುವನ್ನಾಗುವ ಮಾಡುವಂತಹ ಆರೋಪಗಳನ್ನ ಮತ್ತು ಆರ್ಥಿಕ ದುರುಪಯೋಗಗಳನ್ನ ಮಾಡಿರ್ತಾರೆ. ಬಟ್ ಸಾಕಷ್ಟು ಸಹಿಗಳು ಸಿಗೋದಿಲ್ಲ. ಅಂದ್ರೆ ಏನು ನಾವು ಹೇಳ್ದಂಗೆ ಲೋಕಸಭೆಯಲ್ಲಿ 100 ಸದಸ್ಯರು ಅಂಡ್ ರಾಜ್ಯಸಭೆಯಲ್ಲಿ 50 ಸದಸ್ಯರು ಸಹಿ ಹಾಕೋದಿಲ್ಲ ಇವರ ಒಂದು ಪದಚ್ಯುತಿಯ ಒಂದು ಪ್ರಸ್ತಾವನೆಗೆ. ಸೊ ಅದರಿಂದಾಗಿ ಕೂಡ ಅವರಲ್ಲೇನೆ ಕೈ ಬಿಡಲಾಗುತ್ತೆ. ಇನ್ನು ನೆಕ್ಸ್ಟ್ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರು 2018ರಲ್ಲೂ ಕೂಡ ಬಟ್ ರಾಜ್ಯಸಭೆನಲ್ಲೇ ಅಧಿಕಾರದಲ್ಲಿದ್ದಂತಹ ಅಂದಿಗಿದ್ದಂತಹ ರಾಜ್ಯಸಭೆಯ ಅಧ್ಯಕ್ಷರು ಏನ್ ಮಾಡ್ತಾರೆ, ಆ ಪ್ರಸ್ತಾವನೆಯನ್ನೇ ಅವರು ತಿರಸ್ಕರಿಸ್ತಾರೆ, ಅವರು ಅದನ್ನ ಒಪ್ಕೊಳ್ಳೋದಿಲ್ಲ. ಸೊ ಆ ನೆಲೆಗಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಭಾರತದಲ್ಲಿ ಯಾವುದೇ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಸಾಂವಿಧಾನಿಕವಾಗಿ ವಜಾಗೊಳಿಸಲಾಗಿಲ್ಲ ಅಥವಾ ಪದಚ್ಯುತಿಯನ್ನ ಗೊಳಿಸಲಾಗಿಲ್ಲ. ಅಕಸ್ಮಾತ್ ಏನಾದ್ರೂ ನ್ಯಾಯಮೂರ್ತಿ ಜಸ್ಟಿಸ್ ವರ್ಮಾ ಅವರನ್ನೇನಾದ್ರೂ ಈ ಮೂಲಕ ಅವರನ್ನ ಪದಚ್ಯುತಿಗೊಳಿಸಿದ್ರೆ ಭಾರತದ ಒಂದು ಸ್ವತಂತ್ರ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಒಬ್ಬ ನ್ಯಾಯಾಧೀಶರನ್ನ ಸಾಂವಿಧಾನಿಕವಾಗಿ ಪದಚ್ಯುತಿಗೊಳಿಸಲಾಗತ್ತೆ. ಸೊ ಇದು ನ್ಯಾಯಾಂಗ ವ್ಯವಸ್ಥೆಗೆ ಇಟ್ಟಂತಹ ಅಥವಾ ನ್ಯಾಯಾಂಗ ವ್ಯವಸ್ಥೆಗೆ ಅದು ಪಡೆದುಕೊಂಡಂತಹ ಒಂದು ಕಪ್ಪು ಚುಕ್ಕೆ ಅಂತಾನೆ ನಾವು ಮಾಡ್ಬೇಕಾಗತ್ತೆ. ಅಂಡ್ ಈ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹೆಚ್ಚಿನ ಯಶಸ್ಸನ್ನ ಕಂಡಿಲ್ಲ ಅನ್ನುವಂಥದ್ದು ನೋಡಿದೀವಿ. ಮೊದಲು ಹೇಳಿದಾಗಲೇ ಮೋರ್ ದನ್ 6 ಜಸ್ಟಿಸ್ ಗಳ ಮೇಲೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. ಬಟ್ ಅವರನ್ನ ಯಾರನ್ನೂ ಕೂಡ ನಾವು ಪದಚ್ಯುತಿಗೊಳಿಸಲಾಗಿಲ್ಲ. ಸೊ ಅಂದ್ರೆ ಈ ಪ್ರೊಸೀಜರ್ ಇದೆಯಲ್ಲ, ಈ ಪ್ರಕ್ರಿಯೆ ಅನ್ನೋದು ತುಂಬಾನೇ ಕ್ಲಿಷ್ಟಕರವಾಗಿರೋದ್ರಿಂದಾಗಿ ಇಲ್ಲಿವರೆಗೂ ಕೂಡ ಯಶಸ್ಸನ್ನ ಕಂಡಿಲ್ಲ ಅನ್ನುವಂಥದ್ದು. ಅಂಡ್ ಪದಚ್ಯುತಿಗೆ ಹೆಚ್ಚಿನ ನಿರ್ಬಂಧಗಳನ್ನು ಕೂಡ ಒದಗಿಸಲಾಗಿದೆ. ಅಂದ್ರೆ ಕಠಿಣವಾದಂತಹ ಮತದಾನ, ಇವನ್ 100 ಮೆಂಬರ್ಸು ಅಥವಾ 50 ಸದಸ್ಯರು ಸದನದ ಒಂದು ಸದಸ್ಯರೇನಿದ್ದಾರೆ, ಸಂಸದರೇನಿದ್ದಾರೆ, ಅವ್ರು ಸಹಿ ಹಾಕಿದ್ರು ಕೂಡ ಆ ನಂತರದಲ್ಲಿ 2/3 ಅಷ್ಟು ಅಥವಾ 2/3 ಅಷ್ಟು ಯೂಶಲಿ ವೋಟಿಂಗ್ ಪ್ರಕ್ರಿಯೆ ನಡೆಯುತ್ತೆ. ಸೊ ಆ ವೋಟಿಂಗ್ ಅಲ್ಲೂ ಕೂಡ ಸೊ ಅವರು ಲೈಕ್ ಎಫೆಕ್ಟಿವ್ ಒಂದು ಸ್ಟ್ರಾಂಗ್ ವೋಟ್ಗಳನ್ನ ಪಡಿಬೇಕಾಗತ್ತೆ. ಸೊ ಅದರಿಂದಾಗಿ ಹೆಚ್ಚಿನ ಒಂದು ಯಶಸ್ಸನ್ನ ಕಂಡಿಲ್ಲ ಅನ್ನೋದು ನೋಡ್ತಾ ಬಂದಿರ್ತೀವಿ. ಅಂಡ್ ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ಳುವಂಥದ್ದು ಈ ಪ್ರಕ್ರಿಯೆ ಏನಾಗಿದೆ, ಹೆಚ್ಚಾಗಿ ರಾಜಕೀಯದ ಒಂದು ಮಾತುಗಳಾಗಿರ್ಬೋದು ಅಥವಾ ಮೈತ್ರಿಗಳು ಕೊಯ್ಲಿಷನ್ ಅಂತ ನಾವೇನ್ ಕರಿತೀವಿ, ಇವೆಲ್ಲವೂ ಒಳಗೊಂಡಿರೋದ್ರಿಂದಾಗಿ ಈ ಪ್ರಕ್ರಿಯೆ ಒಂದು ದುರ್ಬಲವನ್ನ ಗೊಳಿಸ್ತಾ ನೋಡ್ತಾ ಬರ್ತೀವಿ. ಸೊ ಇದಿಷ್ಟು ಸೊ ನ್ಯಾಯಾಧೀಶರ ಒಂದು ಇಂಪೀಚ್ಮೆಂಟ್ಗೆ ಅಥವಾ ಪದಚ್ಯುತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಸೊ ಇದು ಪರಿಹಾರ ಮಾರ್ಗಗಳು ಏನಾದ್ರು ಅಂದ್ರೆ ಮೇನ್ಸ್ ಅಲ್ಲಿ ಯೂಶಲಿ KPSC ಅಂಡ್ UPSC ಮೇನ್ಸ್ ಅಲ್ಲಿ ಕೇಳುವಂತಹ ಹೆಚ್ಚಿನ ಅವಕಾಶಗಳು ಇರ್ತವೆ. ಸೊ ಪರಿಹಾರಗಳು ಏನಾದ್ರು ಕೇಳ್ತಾ ಬಂದಾಗ ಮುಖ್ಯವಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತರಬೇತಿಗಳನ್ನ ಕೊಡಬೇಕಾಗಿರುತ್ತೆ. ಅಥವಾ ಈ ಪ್ರಕ್ರಿಯೆ ಏನಿರುತ್ತೆ ಇದನ್ನ ಲೈಕ್ ರಾಜಕೀಯವಾದಂತಹ ಒಂದು ರಾಜಕೀಕರಣ ಅಂತ ಏನ್ ಕರಿತೀವಿ ಅದರಿಂದ ಹೊರಗಿಡುವಂತಹ ಕೆಲಸಗಳಾಗಬೇಕಾಗಿರುತ್ತೆ. ಹೊಣೆಗಾರಿಕೆಯನ್ನ ಬಲಪಡಿಸುವಂಥದ್ದು, ಅದು ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರು ಯಾವುದೇ ಸ್ಥಾನದಲ್ಲಿದ್ರು ಕೂಡ ಅವರು ಮಾಡಿದ ತಪ್ಪಿಗೆ ಅವರನ್ನ ಹೊಣೆಗಾರರನ್ನಾಗಿಸುವಂತಹ ಒಂದು ಕರ್ತವ್ಯವನ್ನ ನಾವು ಮಾಡ್ಬೇಕಾಗಿರತ್ತೆ. ಸೊ ಯಾರೋ ಒಬ್ಬ ಲೈಕ್ ಬಡವರು ಮಾತ್ರ ತಪ್ಪು ಮಾಡಿದ್ರೆ ತಪ್ಪು, ಶ್ರೀಮಂತರು ಅಥವಾ ಉನ್ನತ ಸ್ಥಾನದಲ್ಲಿರೋ ತಪ್ಪು ಮಾಡಿದ್ರೆ ತಪ್ಪಲ್ಲ ಅನ್ನುವಂತಹ ಮನಸ್ಥಿತಿಯಿಂದ ಹೊರಬಂದು ಯಾರು ಏನೇ ತಪ್ಪು ಮಾಡಿದ್ರು ಕೂಡ, ಈವನ್ ರಾಷ್ಟ್ರಪತಿಗಳೇ ಕೂಡ ತಪ್ಪು ಮಾಡಿದ್ರು ಕೂಡ ಅವರ ತಪ್ಪಿಗೆ ಅವರೇ ಹೊಣೆಗಾರರನ್ನಾಗಿರುವಂತಹ ಒಂದು ಕೆಲಸವನ್ನ ನಾವು ಮಾಡಬೇಕಾಗತ್ತೆ.